ಮಾಡಿದ್ರು ಮೇಡಮ್. ಮತ್ತೆ ಈಗ ಸುಮಾರು ವರ್ಷದ ಆಗಿಲ್ಲ, ಈ ಒಂದು ವರ್ಷದಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಒಂದು ಹಂತದಲ್ಲಿ ನಾವು ಜನರನ್ನು ಎಷ್ಟು ಮಾಡಬೇಕು ನಮ್ಮ ಲಿಮಿಟ್ ಮಾಡಿದ್ವಿ. ಜೊತೆಗೆ ಒಂದು 15% ಸೇವಿಂಗ್ ಹಾಕೊಂಡಿದ್ವಿ. ಜೊತೆಗೆ FGS ಟೆಂಡರ್ ಆಗಿದೆ ಮೇಡಮ್. ಇದೊಂದು 15 FGS ಟೆಂಡರ್ ಇದು ವರ್ಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬರೋ ಟೆಂಡರ್ ಮತ್ತೆ ಹದಿನೆಂಟು ಭಾಳ ಮಾತಾಡೋದು ಭಾಳ ಮಾತಾಡಿ ದಯವಿಟ್ಟು ಹಂಗೆ ಮಲತಾಯಿ ಧೋರಣೆ ನಮಗೆ ಮಾಡಬೇಕು. ನನ್ನ ಸಮಸ್ಯೆ 18ನೇ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ, ಅದು ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ ಯೂಜಿಡಿ ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ GD ಮೀಟಿಂಗ್ ನಲ್ಲೇ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು ನಾವೊಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿ ಯಾವುದೋ ಮನೆ ಮುಂದೆ ಒಂದು ಈ UGD ಕ್ಯಾಪ್ ಹೋಗಿರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ ಕೈ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ ಕೈ ಆಗಲಿಲ್ಲ. ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರಾ, ನಾವ್ ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾಗ್ತದೆ, 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ನಾವು ಅವರು ಒಂದಿಷ್ಟು ಅಜೆಂಡಾ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ಇದಾಗಿದೆ, ಆರ್ಡರ್ ಆಗಿದೆ ಅಲ್ಲಿ ಹೇಳಿ 20 ನಂಬರ್ ವಾರ್ಡ್ ಅಲ್ಲಿ. ಆದಷ್ಟು ಬೇಗ ಸಂಪೂರ್ಣ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು WO ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಸಂಪೇನ ಐತಿಲ್ಲ, ಅದು ಮಾಡಬೇಕು ಜಲ್ದಿ. ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೂ ಬಹಳ ಅನುಕೂಲ ಆಗ್ತದೆ ಸರ್. 15, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇವ್ರು ಏನ್ ಹೇಳ್ತಾರೆ, ಇಂಡಿಗಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತಾರೆ. ಇಂಡಿಗಲಿ ಕನೆಕ್ಷನ್ ಕೊಟ್ಟವ್ರೆ ಅದು ಅವ್ರನ್ನೂ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಂಡಿಗಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿ ಹಾಕಿದ್ರೆ ಅದು ನಮ್ಗೆ ರೆವಿನ್ಯೂನೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಏನು ಇವತ್ತು ಪೇಪರ್ನೆಲ್ಲ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸಮ್ಮೇರಿ ಇದೆ ವಿಷಯದಿಂದ ಅದು ಒಂದು ಸರ್. ಲೇಬರ್ ಸಮಸ್ಯೆ ಬಹಳ ಇದೆ, ಬರೀ 6 ಜನ ಇದ್ದಾರೆ. ಆಯುಕ್ತರು ಸ್ವಲ್ಪ ಕೊಡಬೇಕು. ಆಮೇಲೆ ಸರ್ ವರ್ಷ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು, ಇದುವರೆಗೂ ಅದು ಉತ್ತರ ಇಲ್ಲ. ಮೊನ್ನೆ ಆಯುಕ್ತರಿಗೇನೆ ಹೇಳಿದೆ, ಅದನ್ನ ಒಂದು ಇದಕ್ಕೆ ತಗೊಂಡ್ಬಂದ್ರು. ಹಂಗಾದ್ರೆ ಕಷ್ಟ ತೆಳಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಅರ್ಥ ಮಾಡ್ತೇವೆ ಸರ್. ಇನ್ನೊಂದು ಅಧಿಕಾರಿಗಳು ಸ್ವಲ್ಪ ಕಿವಿ ಕೊಟ್ಟು ಕೇಳಬೇಕು. ನಮ್ಮ ವಾರ್ಡಿಗೆ ಯಾರು ಯಾವುದೇ ಎಸ್ಕಾಂ ಆಗಲಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಾಗಲಿ, ವಾಟರ್ ಸಪ್ಲೈ ಅವರಾಗಲಿ, ನೀವು ಯಾರು ನಮ್ಮ ವಾರ್ಡಿಗೆ ಅಟೆನ್ಷನ್ ಕೊಟ್ಟು ಯಾವ ಕೆಲಸಗಳನ್ನು ಮಾಡುದಿಲ್ಲ. ನಾನು 1 ಸತ ಅಲ್ಲ 2 ಸತ ಅಲ್ಲ, ಒಂದು 15 ಸತ ನಿಮ್ಗೆ ಫೋನ್ ಹಚ್ಚಿ ಹೇಳಿದ್ರು. JCB ಮೊದಲು ಸ್ಕ್ಯಾಸಿಟಿ ಇತ್ತು, JCB ಇರಲಿಲ್ಲ. ಈಗ 2 JCB ಹೊಸ ಬಂದ್ರು ನಮ್ಮ ವಾರ್ಡ್ದಲ್ಲಿ ಫೋನ್ ಹಚ್ಚಿದ್ರೆ ಈಗ ಡ್ರೈವರ್ಸ್ ಇಲ್ರಿ ಮೇಡಮ್, ಡ್ರೈವರ್ಸ್ ಸ್ಕ್ಯಾಸಿಟಿ ಅಂತಾರೆ. ಅಲ್ಲ ಮತ್ತೆ ಇವ್ರು ಏನಾರು ಮಾಡ್ತಾ ಇದ್ರಿ ಅಧಿಕಾರಿಗಳು. JCB ಇಲ್ಲ ಅಂತಂದ್ರೆ ಮಹಾನಗರ ಪಾಲಿಕೆ ವತಿಯಿಂದ JCB ತಂದು ಕೊಟ್ರಿ ಇವರಿಗೆ. JCB ತಂದು ಕೊಟ್ಟಂದ್ರೂ these people are not working. Then what is the use of that 2 JCB for 35 wards? We all are elected just not to speak in front of you people. Every time I come, I speak, I go. ಅದಕ್ಕಾಗಿ ನನ್ನ ಬಾಡಿಗೆ ಯಾವುದು ಕೆಲಸಗಳು ಆಗ್ತಿಲ್ರಿ ಸರ್. ಈಗ ಇಲ್ಲಂತಂದ್ರೆ 77 ಸರಾವ್ ಪಾಸ್ ಮಾಡಿದ್ವಿ, ಅದ್ರೊಳಗೆ 2 ಕೆಲಸ ಆಗ್ಯಾವ್ರಿ ಸರ್. ವಾರ್ಡ್ ನಂಬರ್ 19 ನೋಡಿದ್ರಿ ಅಂತಂದ್ರೆ ಬರೀ 2 ಕೆಲಸ ಆಗ್ಯಾವ್ರಿ ವಾರ್ಡ್ ನಂಬರ್ 19. ಇದು 2ನೇ ಅವಧಿ ಸರ್ ನಿಮ್ದು. ಈಗ 7 ತಿಂಗಳಾಯ್ತು, ಇನ್ನೂ ನನ್ನ ವಾರ್ಡಿನ ವ್ಯವಸ್ಥೆ ಏನೈತೆ, ಫಸ್ಟಿಗೆ ನಾವು ಎಲೆಕ್ಟ್ ಆಗಿ ಬಂತೀವಿ ಅವಾಗ ನಿಂತರು ಇದನ್ನೇ ಐತೆ ಸರ್. ಸೊ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಟು ಯು ಪೀಪಲ್. ಸ್ವಲ್ಪ ನಮ್ದು ಹಿಂದುಳಿದ ಜನಾಂಗಗಳು ಅದಾರ, ಮೈನಾರಿಟಿಗಳು ಅದಾರ, ಹಾಗೆ SC ಎಲ್ಲ ಜನತೆ ಆಗೈತಿ. ಹಾಗಾಗಿ ನೀವು ಸ್ವಲ್ಪ ಕಾಳಜಿ ತಗೊಂಡು ನನ್ನ ಬಾಡಿ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತೀನಿ. ಸೊ ಒಂದು 4-5
ಕೆಲಸಗಳು ಮುಖ್ಯ ಈಗ ಆಗುವಂತ ಇದು ಮೇಂಟೆನೆನ್ಸ್ ಒಳಗೆ ಹಾಕೋತಿರೋದ್ರ ನೋಡ್ರಿ ಸರ್, ಅದರಿಂದ ಅತಿ ಶೀಘ್ರದಲ್ಲಿ ಆಗ್ಬೇಕಂತ ಹೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಿದ್ರಿ. ಒಂದು ನಮ್ಮ ವಾರ್ಡಿಗೆ ವಾಟರ್ ಪ್ಯೂರಿಫೈ ಒಂದು ಇಲ್ಲ ಸರ್, ವಾರ್ಡ್ ನಂಬರ್ 19 ಓನ್ಲಿ ಕನ್ಸಿಡರ್ಡ್ ಒಂದು RO ಇಲ್ಲ ಸರ್. ಹಾಗಾಗಿ ಶೇಖ್ ಕಾಲನಿಯಲ್ಲಿ ಒಂದು ಗಾರ್ಡನ್ ಇದೆ ಸರ್, ದೇರ್ ಸ್ಪೇಸ್ ಇಸ್ ದೇರ್ ಫಾರ್ RO. ಸೊ ಅದೊಂದು RO ಮಾಡಿಸ್ಕೊಡ್ಬೇಕಂತ ಹೇಳಿ ಆಯುಕ್ತರಲ್ಲಿ ಮತ್ತು ಹಾಗೂ ಮಹಾನಗರದಲ್ಲಿ ಕೇಳ್ಕೊತಿದ್ರಿ. ಇದು ನೆಕ್ಸ್ಟ್ ತರ ಒಳಗೆ ಪಾಸ್ ಆಗಬೇಕು ಸರ್. ಆಸ್ ಯೂಶುವಲ್ ದರ ಜೊತೆ ಮಾತಾಡೋದೇ ಆಗ್ತಿದ್ರಿ. ನನ್ನ ವಾರ್ಡಿಂದ ಏನು ಆನ್ ಪೇಪರ್ ಏನು ಬರಾಗ್ತಿಲ್ಲ ಸರ್, ಆನ್ ಪೇಪರ್ ಅಂಡ್ ನೋ ವರ್ಕ್ ಫಾರ್ ಮೈ ವಾರ್ಡ್ ಇಸ್ ಗ್ರಾಂಟೆಡ್. ಸೊ ಐ ರಿಕ್ವೆಸ್ಟ್ ಟು ಆಲ್ ಪೀಪಲ್, ಎವ್ರಿ ಒನ್, ನೀವು 3 ಜನ ಆಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ನಮ್ಮನ್ನ ವಾರ್ಡಿನ ಸ್ವಲ್ಪ ಕಾಳಜಿ ತಗೊಂಡು ಕೆಲಸಗಳನ್ನ ಮಾಡ್ಕೊಡ್ಬೇಕ್ರಿ. ಹಾಗೆ ಬೀದಿ ದೀಪಗಳಿವೆ ಸರ್, ಬೀದಿ ದೀಪದ ನಮ್ದು ಭಾಳ ಪ್ರಾಬ್ಲಮ್ ಐತ್ರಿ. ಹೆಂಗಂದ್ರೆ ಅದರ್ ಗ್ರೌಂಡ್ ಏನು ಹಕೀಂ ಚೌಕಿನ ಬರ್ತೀವಲ್ಲ ಕಸ್ತೂರು ಕಾಲನಿ ಹೊರಗೆ, ಅಲ್ಲಿ ಆಜು ಬಾಜು ಪೂರಾ ಕತ್ಲಿರ್ತೈತ್ರಿ ಸರ್, ಗಂಟೆಗಳದಾವು, ರಾತ್ರಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯಕತ್ತಾರ ಸರ್. ಸೊ ಇಟ್ ಇಸ್ ವೆರಿ ಡೇಂಜರಸ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ಡೇಂಜರಸ್ ದೇ ವಿ ವಿಲ್ ಬಿ ರೆಸ್ಪಾನ್ಸಿಬಲ್ಸ್ ಫಾರ್ ದಟ್. ಸೊ ಅದಕ್ಕೆ ದಾರಿ ದೀಪಗಳು ಅತಿ ಶೀಘ್ರದಲ್ಲಿ ಹಾಕಿಸ್ಕೊಡ್ಬೇಕ್ರಿ. ಹಾಕ್ಸಿದ್ದು ರಿಪೇರಿ ಮಾಡಕ್ಕೆ ಯಾರು ಬರೋದಿಲ್ಲ ಸರ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ವರ್ಸ್ಟ್ ಅದಾರಿ ಸರ್. I literally call them 15 to 20 times. No one comes and look after them. ರಿಪೇರಿ ಇದ್ರೂ ಬರೋದಿಲ್ಲ ಸರ್ ಅವರು. ಸ್ಟ್ರೀಟ್ ಲೈಟ್ ರಿಪೇರಿ ಬರೋದಿಲ್ರಿ. ಆಲ್ ಪೀಪಲ್ ಇದ್ರಿ ನೋಟ್ ಮಾಡ್ತಾರೆ ಇಂಜಿನಿಯರ್ಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಯಾರು ಇಶ್ಯೂ ಅಲ್ರಿ ಈಗ 2 ವರ್ಷ ಅಂಬಾ ಸತೀಶ್ ಇದು ಮಾಡಿರ್ತಾರೆ ಲೆಟರ್ ಬರಿ ಅಂತ ಹೇಳಿ ಅದನ್ನ ಕೆಲಸ ಮಾಡಿದ್ರಿ. ಅದು ಇನ್ನೂ ತನಕ ಇದಾಗ ಹೋದ್ರೆ ಅವ್ರು KBದು ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ತನಕ ಸರಿತಾ ಮೇಡಮ್ ಅವರು ಇನ್ನೂ ತನಕ ಅಪ್ಡೇಟ್ ಕೊಟ್ಟಿದ್ರಿ. ಐ ರೆಗ್ಯುಲರ್ಲಿ ಮೆಸೇಜ್ ಹರ್, ಆಯ್ತೇನ್ರಿ ಕೆಲಸ, ಆಯ್ತೇನ್ರಿ ಕೆಲಸ, ನೋ ಅಪ್ಡೇಟ್ಸ್ ಐ ಫೌಂಡ್ ಫ್ರಮ್ ಹರ್. ಸೊ ಇದನ್ನ ಕಾಳಜಿ ತಗೊಂಡು ಮಾಡ್ಬೇಕು ನೋಡಿ ಮೇಡಮ್. ಆಮೇಲೆ ಇದು ವಾಟರ್ ಬೋರ್ಡ್ ನಮ್ದು ಸ್ವಲ್ಪ ವಾಟರ್ ಬೋರ್ಡ್ ನೀರಿನ ಸಮೇತ ವಾಟರ್ ಓವರ್ ಸ್ಟಾಕ್ ಆಗ್ತಿದೆ ಸರ್. ಎಲ್ಲಾದರೂ illegal connections or people who are not paying the bills, please do cut it, and whoever are paying, please give the correct amount of water to them. ಅನ್ಯಾಯ ಆಗಬಾರ್ದು. ಯಾರು ಕಟ್ಟೋದಿಲ್ಲ ಇಲ್ಲಿಗಲ್ ಕಲೆಕ್ಷನ್ಸ್ ಕಟ್ ಮಾಡಿ ಸಿಗೋರಿಗಡೆ ನೀರು ಸಿಗ್ಬೇಕಲ್ಲ. ಪೀಪಲ್ ಹೂ ಆರ್ ಪೇಯಿಂಗ್ ದೇ ಆರ್ ಸ್ಟಾರ್ಟ್ ಮಾಡ್ಬಿಡ್ರಿ, ಯಾವ ಕಾಟ ಮಾಡ್ಬಿಡ್ರಿ. 29 ತಗೊಳ್ರಿ. ಇಲ್ಲ ಸರ್, ಇನ್ನೂ ಇದೆ ವಿಷಯಗಳು ನಾನು 18, 19, 20 ಏನು ಸಾಫ್ಟ್ ಮಾಡೋದೈತ್ರಿ ಅಲ್ರಿ ಸರ್. ಆಲ್ರೆಡಿ ಆಗಿದ್ರಿ, ಇನ್ನೂ ತನಕ ಕೆಲಸ ಸ್ಟಾರ್ಟ್ ಆಗಿದ್ರಿ. ಅದರಿಂದ ಟಿಪ್ಪು ಸುಲ್ತಾನ್ ಕಾಲನಿಗಾಗಲಿ, ಆಮೇಲೆ ವಾರ್ಡ್ ನಂಬರ್ 20 ವಾರ್ಡ್ ನಂಬರ್ 18 ಎಲ್ಲರಿಗೂ ಸಹಾಯ ಆಗ್ತೈತ್ರಿ ಸರ್. ಅದು ಆದಷ್ಟು ಜಲ್ದಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಿದ್ರಿ. ಆಮೇಲೆ ಡ್ರೈನೇಜ್ ಓವರ್ಫ್ಲೋ ಆಗತೈತ್ರಿ ಸರ್. 3 ಸ್ಥಳದಲ್ಲಿ ಒಂದು ಕಸ್ತೂರು ಕಾಲನಿ ಅದು ಓವರ್ಫ್ಲೋ ಆಗಿ ಗುಡಿ ಒಳಗೆ ಹೊಂಟೈತ್ರಿ ಸರ್. ಸ್ವಲ್ಪ ಡೆಪ್ಟಿಷನ್ ಐತ್ರಿ ಅಲ್ಲಿ, ಹಂಗಾಗಿ ಗುಡಿ ಒಳಗೆ ಹೊಂಟೈತ್ರಿ. ಮೇಂಟೆನೆನ್ಸ್ ಒಳಗೆ ಆದಷ್ಟು ಜಲ್ದಿ ಒಂದು 30-40 ಲಕ್ಷದ ಕೆಲಸ ಐತ್ರಿ ಸರ್. 3 ಜಾಗ ಐತಿ, ಗಚ್ಚಿ ಮೇಲೆ ಐತ್ರಿ. ಆಮೇಲೆ ಮೇನ್ ರೋಡಿಂದ ಒಳಗೆ ಗುಳ್ಳೆಗಲ್ಲಿ ಹೋಗೋದು ಅಲ್ಲಿ. ಮತ್ತೆ ಪೇವರ್ಸ್ ಒಂದು ಹಾಕೊಡ್ರಿ ಸರ್. ಪೇವರ್ಸ್ ಹಾಕಿದ್ರೆ ಅದು ವಾಟರ್ ಹೋಗೋದು ಕಡಿಮೆ ಆಗ್ತೈತಿ ಸರ್. ಸೊ ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಟು ಯು ಪೀಪಲ್ ಟು वाटर की पानी की वो सर पानी से 12 दिन तक नहीं आ रहा सर पानी. लोग पूरे पब्लिक हमारे यहाँ बैठे सर, लेडीज पूरे आग बैठे पूरे बोला को पानी नहीं आ रहा, पानी आ रहा. तो फोन में रिस्पॉन्स देते सर, फोन करे तो एक ऊपर डाले सर, फोन करे तो. और पेटी बॉडी और इसका सर क्या पेटी बॉडी और पानी का हॉस्पिटल है सर. मगर पूरा रोड फोड़े सर, सीसी रोड डाला सर, पूरा फोड़ गए सर पानी का सर. वो भी रिपेयर कराने का सर ಮಾಡ್ಸರಿ. ಆ ಎಷ್ಟೊಂದು ಸಂಪೂರ್ಣ ಕೆಲಸ ಇತ್ತು ನೋಡಿ. 29 ಒಳಗೆ ಅದೆಲ್ಲ ಮಾಡಿ 12 दिन तक पानी आता सर. पूरे लेडीज आप बैठे घर के अंदर पानी छोड़ो बोलो ಹೇಳಿ. पहला पानी का बहुत तकलीफ सर, पानी का सर. ಮನೆ ರೆಡಿ ಮಾಡಿ ವಾಟರ್ ಕೊಟ್ಟು ಮಾಡ್ಸ್ಕೊಂಡ್ಬಿಡ್ತೀವಿ. और रोड का बोलो ಸರ ಮೇಡಮ್ ಅವರಿಗೆ ಮಾತಾಡ್ಕೊಂಡು ವಿಸಿಟ್ ಮಾಡಿ ಒಮ್ಮೆ ಯಾವುದೇ ರೀತಿ ಸಮಸ್ಯೆ ತಿಳ್ಕೊಳ್ರಿ. ಎಲ್ಲ ಸದಸ್ಯರಿಗೂ ಭೇಟಿ ಕೊಡ್ರಿ, ಯಾವುದೇ ಕೆಲಸ ಮಾಡ್ರಿ. ಯಾಕಂದ್ರೆ ನೀರಿನ ಸಮಸ್ಯೆ 16, 17 ಈ ಬಾಯಿ ದೊಡ್ಡ ಸಮಸ್ಯೆ, 19, 20 ದೊಡ್ಡ ಸಮಸ್ಯೆ ಐತಿ. ಅಲ್ಲೇ 12 ದಿವಸ ಆಗ್ತಾವ. 18ಕ್ಕೆ ಜಲ್ದಿನೇ ಬಿಡ್ಕೊಳತ್ತ ಅಂತ ಹೇಳಾಗ್ತದೆ. ಅದಕ್ಕೆ 18, 19 ಅದಕ್ಕೆ ನೆಕ್ಸ್ಟ್ 20 ಅಧ್ಯಕ್ಷರೇ, ಇವತ್ತು ಕಟ್ಟಡ ಪರವಾನಗಿ ಕೊಟ್ಟಿರಿ, ಕಟ್ಟಡ ಮುಕ್ತಾಯ ಆಗ್ತದೆ. ದಯವಿಟ್ಟು ನಾವು ವಿಜಯಪುರ ನಗರ ದಿನೇ ಭಾಳ
ಒಂದು ನಿರ್ಧಾರ ತಗೋಣ. ಕಟ್ಟಡ ಮುಕ್ತಾಯ ಯಾರು ಮಾಡ್ತಾರೆ ಪರ್ಮಿಷನ್ ಇದು ಕೊಡ್ತೀವಿ ನಾವು, ಅದನ್ನ ಪ್ರಮಾಣ ಪತ್ರ ಕಂಪಲ್ಸರಿ. ಮನೆ ಮುಂದೆ 2 ಗಿಡಗಳು ಮತ್ತು CC ಕ್ಯಾಮ್ರಾ, ಬಹಳ ಗಂಭೀರ ವಿಷಯ. ಸಾಕಷ್ಟು ಚೇಂಜ್ ಕಾಸ್ಟಿಂಗ್. ವಾರ್ಡ್ ತೆರಿಗೆ 35 ವಾರ್ಡ್, ಒಂದು ವಾರ್ಡ್ ತೆರಿಗೆ ಎಷ್ಟಾಗ್ತದೆ? ನಾವು ಏನಿಲ್ಲ, ಗ್ರಾಮ ಪಾಸ್ ನಮ್ಗೆ 2 ಗಿಡ CC ಕ್ಯಾಮೆರಾ ಇದೆ ಸರ್. ಆಯ್ತು, ಈಗೆಲ್ಲರೂ ಸದಸ್ಯರ ಒಪ್ಪಿಗೆ ಇದ್ರೆ ಸದಸ್ಯ ಯಾರು ಒಪ್ಪಿಗೆ ಕೈ ಇಟ್ಟಿಲ್ಲ, ಎಲ್ಲ ಸುಮ್ಮನೆ ಬಸವಣ್ಣೆ ನಾಯ ಹೇಳ್ತಿರು. ಕಟ್ಟಡ ಕೊಡುವಾಗಿ ಮುಕ್ತಾಯ ಕೊಡುವಾಗ ಕಂಪಲ್ಸರಿ ಅವ್ರ ಮನೆಯಲ್ಲಿ 2 CC ಕ್ಯಾಮೆರಾ 2 ಗಿಡ ಇರಬೇಕು. ನನ್ನ ಸಲಹೆ ಸರ್, ಒಂದು ಕಮರ್ಷಿಯಲ್ ಶಾಪ್ಸ್ ಇದ್ರೆ ಅವು ಕ್ಯಾಮೆರಾ ಓಕೆ, ಬಟ್ ಮನೆಗೂ ಕ್ಯಾಮೆರಾ ಬಡವರು ಕಟ್ಟಡ 20 ಲಕ್ಷ, ಬಡವರು 50 ಲಕ್ಷ. ಇದು ಮಾಡಕ್ಕೆ ಅನುಕೂಲ ಅಲ್ಲ ಸರ್. ಅಲ್ಲ ಈಗ ಅಲ್ರಿ ಬಡವರಿಗೆ ಆಗಂಗಿಲ್ಲ ಸರ್. ಈಗ ಗಿಡಗಳು ಒಪ್ಪಿಗೆಲ್ಲ 2 ಗಿಡಗಳು ಮಾಡಕ್ಕೆ ಅನುಕೂಲ ಮಾಡಿ. ಅಲ್ಲ ಸರ ಏನು ಸಮಸ್ಯೆ ಬರ್ತದೆ? ನೀವು 6 ಫೂಟ್ ರಸ್ತೆ ಒಳಗಿದ್ದಾಗ ನೀವು ಗಿಡ ಹಚ್ಕೊಂಡ್ರೆ ಮುಂದೆ ವಾಹನ ಸಂಚಾರಕ್ಕೂ ಒಂದು ಇದು ಐತಿ. ಅದರಿಂದ ಸಮಗ್ರವಾಗಿ ಕಟ್ತೀವಿ ಸರ್, ಇಲ್ಲೇ ಬಂದು ಕಟ್ತಾರೆ ಎಲ್ಲ ಜನ ಸಾರ್ವಜನಿಕರು. 3 ಜನ ತೆರಿಗೆ ಇಲ್ಲೇ ಒಂದೇ ಕಡೆ ಕಟ್ತಾರೆ. ಆಯ್ತು ಸರ್, ಒಂದು ವಿಷಯ ಬೇಜಾರು ಮಾಡ್ಕೋಬೇಡಿ ಸರ್. ಆ ತೆರಿಗೆ ಕಟ್ಟುವ ಸ್ಥಳಕ್ಕೆ ನಾವು ನಡ್ಕೊತ ಒಂದು ಮೀಟಿಂಗ್ ಆಗ ನಮಗೆ ಹೋಗಕ್ಕಾಗಲ್ಲ. ವಯಸ್ಸಾದವರು ಮಳೆಗಾಲ ಬಿದ್ದು ಒದ್ದಾಡ್ತಾರೆ. ಆ ತೆರಿಗೆ ಕಟ್ಟುವ CC ರೋಡ್ ಮಾಡಿಸ್ಕೊಡ್ರಿ. ಎರಡನೇ ಸರಿನ ಒಂದು ವಿನಂತಿ, 35 ವಾರ್ಡದ್ದು ಪ್ರತಿ ವಾರ್ಡ್ ತೆರಿಗೆ ಎಷ್ಟು ನಮಗೆ ಸಮರ್ಪಕ ಮಾಹಿತಿ ಕೊಡೋದು. ಏನಂತ ಹೇಳಿ ಈಗ ಆಯುಕ್ತರು ಕಡಾಕಂಡು ಹೇಳ್ತಾರೆ, ಯಾವುದೇ ಜನರಲ್ ಭೂಮಿ ಕೇಳಕ್ ಹೋಗ್ಬೇಡ್ರಿ, ಅತಿ ಅವಶ್ಯಕ ಮಾಡ್ಕೋಕೆ ನೀವು ಆಯೋ ನೋಡ್ತೀರಿ. ಇದು ಮೇಂಟೆನೆನ್ಸ್ ಕಟ್ಬೇಕು, ನಮಗೆ ಭಾಳ ಅಭಿಮಾನ ಭಾಳ. ಸಾಕಷ್ಟು ಇಲ್ಲಿವರೆಗೆ 2 ವರ್ಷ ಕೆಲಸ ಮಾಡೋದು, ಎಲ್ಲರನ್ನೂ ವಿಶ್ವಾಸಕೊಂಡು ಕೆಲಸ ಮಾಡಾಕ್ತೀರಿ. ಆಫೀಸ್ ಸ್ಟಾಫ್ ಕಮ್ಮಿ ಅದ, ಇವೆಲ್ಲ ನಮ್ಗೆ ಗೊತ್ತಾಗ್ತದೆ. ನಿಮ್ಮ ಸಂಘ ನಮ್ಗೆ ಗೊತ್ತಾಗ್ತದೆ. ಒತ್ತಡ ಮಾಡಿದಾಗ ಆಗ್ತದೆ. ನೀವೆಲ್ಲರೂ ನೀವು ಮನುಷ್ಯ ಎಡೆಕಾಲ ಎಡೆಕಣ್ಣದಾವ. ಈಗ ನಿಮ್ಮನ್ನು ಹೇಳಿಸಿದ್ರೆ ನನ್ನ ಪ್ರಕಾರ ಒಂದು 30-40 ಸ್ಟಾಫ್ ಇಂಜಿನಿಯರ್ಸ್ ಬೇಕು. ಟೋಟಲ್ ಸ್ಟಾಫ್ ಒಂದು 3 ಬೇಕು. ಸರ್ಕಾರ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರೆ ದಿನೇ ದಿನೇ ವಿಜಯಪುರದಲ್ಲಿ ಬೆಳೆಯಾಗ್ತದ. ಮತ್ತು ಈ ರೀತಿ ಸ್ಟಾಫ್ ಬಂದಿದ್ದು ಒಬ್ಬರು ತೆಗೆದು 10 ಮಂದಿ ಇದ್ದಾಗ ಆಗ್ತಲ್ಲ. ಮಾಡಿ ಸರ್ಕಾರ ಈಗ ಟೈಮ್ ವಿಷಯ ಮೇಲೆ ಹೋಗೋದು, ಟೈಮ್ ಮುಂದೋದ್ರೆ ಸರ್ಕಾರ ಕಳಿಸಲು ಪ್ರಸ್ತಾವ ಅಲ್ಲ 35 ಲೈಟ್ ಕಂಪ್ಲೇಂಟ್ ಆಯ್ತಾರೆ. ಅವ್ರು ಪೇಮೆಂಟ್ ಮಾಡಿದ್ರೆ ಯಾಕೆ ಲೈಟ್ ಪೇ ಮಾಡೋದು? ಈಗ ಆರ್ಥಿಕ ಸಮಸ್ಯೆ ಇತ್ತಂದ್ರೆ ಎಲ್ಲವೂ ಬಂದಿದೆ. ಈಗ ಲೈಟ್ ರಿಪೇರಿ ಯೂಸಿರಿ ಸರ್. ಅವ್ರು ಆಲ್ಮೋಸ್ಟ್ ಸಿಬ್ಬಂದಿ ಸಂಬಳ ಕೊಡಬಹುದು ಸರ್. ಈಗ 3 ಮಂತ್ಸ್ ಗ್ಯಾಪ್ ಕೊಡ್ತೀವಿ ಸರ್. ನಾನೇ ಪ್ರೊವೈಡ್ ಮಾಡ್ತಾ ಇಲ್ಲ. ಬಟ್ ಎಲ್ಲಾ ಜನರು ಈಗ ನೋಡಿ ಚಳಿ ಸಿಕ್ಕಾಗ್ತದ. ಎಲ್ಲರೂ ಮನ್ಯಾಗ ಹೊಚ್ಕೊಂಡು ಮುಕ್ಕೊಂಡ್ಬಿಡ್ತಾರೆ. ಅಂದ್ರೆ ಥಂಡಿಗೆ ತುಡುಗರಿಗೆ ಅನುಕೂಲ ಆಗ್ತದೆ. ಬೆಳಕಿದ್ರೆ ತುಡುಗ ಆಗಂಗಿಲ್ಲ ಮತ್ತು ಕಳ್ಳರು ಅಡ್ಡಾಡಂಗಿಲ್ಲ. ಆದ ಕಾರಣ ದಯವಿಟ್ಟು 35 ವಾರ್ಡ್ ಎಲ್ಲೆಲ್ಲಿ ಅವಶ್ಯಕ ಲೈಟ್ ರಿಪೇರ್ ಯಾಕೆ ಮಾಡಲ್ಲ? ಅಲ್ಲ, ಅವರು ಒಂದು ಅಗ್ರಿಮೆಂಟ್ ಅವ್ರ ಕೈಲಿ ಹಾಕಿ ಮಾಡಬೇಕು. ಅವ್ರ ನಮ್ಮ ಟೈಮ್ ಪ್ರಕಾರ ಬಿಟ್ಟು ಹೋಗ್ಬೇಕು. ಚೆನ್ನಾಗಿರಲಿ ಮಾಡಲ್ಲ ಸರ್. ಏನು ಹೊರಗುತ್ತಿಗೆ ಕೊಟ್ಟಿದ್ರೆ ಯಾಕೆ ಆಯ್ತು? ಅವ್ರಿಗೇನು ಒಂದು ಕಾನ್ಫಿಡೆಂಟ್ ಹೇಳೋದು ಅವ್ರು ಸಹಿತ ಪೇಮೆಂಟ್ ಮಾಡಕ್ಕೆ ಅವರು ಸಹಿತ ಸ್ವಂತ ಅವರು ಸಹಿತ ಅವರೇ ಮಾಡಬೇಕು. ಕಾಂಟ್ರಾಕ್ಟ್ ಕೊಡಬೇಕು. ಅವರು ಸಹಿತ ಅವರೇ ಮಾಡಬೇಕು. ಈಗ ನೀವು ಒಬ್ಬ ಕಾಂಟ್ರಾಕ್ಟ್ ಸುಮ್ಮನೆ ಇನ್ನೊಂದು ರೆಡಿ ಮಾಡೋದಲ್ಲ. ನೀವು ಅವ್ರ ಗುತ್ತಿಗೆ ಹೇಳ್ಕೊತಾರೆ. ಒಬ್ಬ ಟೆಂಡರ್ ಶ್ರೀಮಂತ ಮಾಡಿ ಟೆಂಡರ್ ಹೇಳಿ ಶ್ರೀಮಂತ ಮಾಡಕ್ಕೆ ಕಾರ್ಪೊರೇಷನ್ ಇಲ್ಲ. ಅವ್ರು ಕಂಪಲ್ಸರಿ ಪೇಮೆಂಟ್ ಮಾಡಬೇಕು. ಅವ್ರು ನಿಮ್ಮ ಪೇಮೆಂಟೇ ಕೊಟ್ಟು PFIS ಸರಿಯಾಗಿ ಕಡಿಮೆ ಕೊಟ್ಟು ಬಂದ ನೀರಾವರಿ LPS ಅಂತ ರದ್ದು ಮಾಡೋದು ಸರ್. ನಾವು ಹೇಳ್ತೀವಿ ಓಪನ್ ಆಯ್ತು, ನೀವು ರೆಕಾರ್ಡ್ ಮಾಡ್ಕೊಡಿ, ರೆಡಿಂಗ್ ಆಗ್ತದೆ. LPS ಅಂತ ರದ್ದು ಮಾಡೋದು ರೀಟೆಂಡರ್ ಮಾಡಾಕ್ತೇವೆ. ಆಮೇಲೆ ಎರಡನೇದು ಟೆಂಡರ್ ಮಾಡೋ ಉದ್ದೇಶ. ನನಗೊಂದು ಟೆಂಡರ್ ಮಾಡೋ ಉದ್ದೇಶ ಎಕ್ಸ್ಪ್ಲೇನ್ ಮಾಡಿ. ಟೆಂಡರ್ ಮಾಡೋ ಉದ್ದೇಶ ನೀವು ನಮ್ಮ ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆ ಹೊರೆ ಆಗ್ತದೆ. ಯಾರು ಟೆಂಡರ್ ಮಾಡ್ತಾರೆ ಅವ್ರು ಪೇಮೆಂಟ್ ಮಾಡಬೇಕು. ಕಾಲಕ್ಕೆ ನಾವು ರೊಕ್ಕ ಬಂದಾಗ ಟೆಂಡರ್ ಕೊಡೋದು. ನನಗೆ ಗೊತ್ತಿಲ್ಲ ನೀವೇನ್
ಇದ್ದಾಗ ಸ್ಟ್ರೈಕ್ ಹೆಂಗ್ ಮಾಡ್ತಾರೆ ಅವರು? ಯಾರು ಅವರು ಮನೆ ಮಾಡಿದ್ರಲ್ಲ ಈಗ ಗುರ್ತೂರು ಜಾರಿಗೆ ನಾವು ಇದು ಕೊಟ್ಟಿರ್ತೀವಿ, ಅವರು ಬಿಲ್ ಕೊಟ್ಟಿರ್ತೀವಿ, ಅವ್ರಿಗೆ ಏನೈತೆ ಕೊಟ್ಟಿರ್ತೀವಿ, ಅವ್ರು ಪಿ ಎಫ್ ತಗೊಂಡಿಲ್ಲ. ಒಂದು ವರ್ಷಗಳಿಗೆ ಬಂದು ಈ ಕಾರ್ಮಿಕರು ಬಂದು ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ಒಂದು ವರ್ಷ ಆನಂತರ ಬಂದು ಹೇಳಾಕತ್ತಾರೆ. ಇವತ್ತು ನಾವೆಲ್ಲ ಕೂತು ಅಗದಿ ಒಳ್ಳೆ ಡ್ರೆಸ್ ಒಳ್ಳೆ ರೂಮ್ ಎಲ್ಲ ಕೂತೀವಪ್ಪ ಹಗಲ ರಾತ್ರಿ ಬೆಳಗ್ಗೆ ಕನ್ನಡ ಮಾಡ್ಕೊಂಡು ಕಸ ಹೊಡಿತಾರ ಅಂತವ್ರಿಗೆ ಪಿ ಎಫ್ ಸರಿಯಾಗಿ ಕೊಡ್ಲಿಕ್ಕಂದ್ರ ನಾವೆಲ್ಲ ಬರ್ಬೇಕಿಲ್ಲಿ ಎಲ್ಲರೂ ಸ್ವಚ್ಛ ಇರೋದಾಗ ಅವರೇ ಕಾರಣ ನಾವು ಅದ್ರೊಳಗೆ ಬಹಳ ಸಮಸ್ಯೆ ಇದಾವೆ. ಕೆಲವೊಬ್ರು ಲೇಬರ್ಗಳು ಬಂದಿಲ್ಲ, ಅವ್ರಿಗೆ ಅದಾಗಿ ಕಟ್ ಮಾಡೋಣ ಕಂಪ್ಲೇಂಟ್ ಆಗಿರ್ತಾವ. ಅದಕ್ಕೆ ಇವ್ರು ಜನರುಗಳು ಮತ್ತೆ ವಾಪಸ್ ಕರೆದ್ರಿ ಅದ್ರೊಳಗೆ ಓಕೆ ಸರ್ ಮಾನ್ಸೇನ ಸರ್ ಈ ರಸ್ತೆಗಳೆಲ್ಲ ಶಾಸಕರು ಈಗ ಮೋಟರ್ ಸಾರಿಗೆ ಕಟ್ಟಲ್ಲಿ ಯಾಕೆ ಆಕ್ಷನ್ ತಗೊಳ್ಳಿ ನೀವು? ರಸ್ತೆಗಳು ಮಾಡೋದು ಶಾಸಕರು ಕಾರ್ಪೊರೇಟರು ಕಲ್ಯಾಣ ಮಾಡೋದು ಆದ್ರೆ ಮೋಟರ್ಗಳಲ್ಲಿ ಮೋಟರ್ಗಳು ಸಾಮಾನ್ಯ ತಿಳಿಸ್ಬೇಕು ಸರ್. ನೀವು ಐಟಿ ಮಕ್ಕಳು ಯಾರು ಅಫ್ಸರ್ಲಿ ರಸ್ತೆಗಳು ಒಳ್ಳೆ ಇದ್ದಾಗ ಗಿಡಗಳು ಹಚ್ಚಿದಾಗ ರಸ್ತೆಗೆ ಎಲ್ಲ ಗೊತ್ತೇವೆ ನಾವು. ಮೋಟರ್ ಸಾಮಾನ್ಯ ಮೋಟರ್ ಎಷ್ಟು ಐಟಮ್ ರಸ್ತೆಗಳು ಇರೋದಿಲ್ಲ. ಯಾಕೆ ಮಾಡೋದಕ್ಕೆ ನಾವು ಬೇಕಾಗಿತ್ತು. ನಾನು ಫೋಟೋ ಹಾಕಿಸ್ತೀನಿ ಈಗ ಅಲ್ಲೆಲ್ಲ ರಾತ್ರಿ ಏನಾಗ್ತಾ ಗೊತ್ತಲ್ರಿ? ನೆಕ್ಸ್ಟ್ 23 ಸಂಬಂಧಪಟ್ಟಂಗೆ ಒಂದು ಇದ್ದಂತ ಲೇಬರ್ನ ಕಾಯ್ದೆ ಮಾಡ್ಲಿಕ್ಕೆ ಆಮೇಲೆ ಸಂಬಂಧಪಟ್ಟಂಗೆ ಡಿಸಿ ಸಾರ್ಗೆ ಒಂದು ಸರ್ಕಾರ ನಡೆಸುತ್ತೆ ಸರ್. ನಮಗೆ ಅದನ್ನ ಸ್ವೀಪಿಂಗ್ ಮಾಡ್ಲಿಕ್ಕೆ, ಕಸ ಹೊಡ್ಲಿಕ್ಕೆ ಲೇಬರ್ ಮಾಡಲು ಅವಕಾಶ ಇದೆ ಸರ್. ಈ ಹಿಂದೆ ಹೊರಗೆ ಚೇಂಜ್ ಮಾಡ್ತೀವಿ. ಅಮೌಂಟ್ ಮೌಲಿಗೆ ಚೇಂಜ್ ಆಗಿರ್ತದೆ. ಅವ್ರಿಗೆ ಯಾವ್ದು ವಾರ್ಡ್ ಸರ ಅವ್ರ ವಾರ್ಡ್ ಮೊದಲು ಯಾರಿದ್ರು ಅವ್ರಿಗೆ ಹಾಕ್ಬಿಡ್ರಿ. ಕೋರ್ಟ್ ಸ್ವಲ್ಪ ಹೇಳ್ತಾರೆ ಅವ್ರಿಗೆ ಸರ್. ಈಗ ಕೋರ್ಟ್ನಾಗ ಏನೋ ವಿಷಯ ಕೆಲಸ ಬಂದ್ರೆ ನೀವು ಪಾಸ್ ಲೇಬರ್ ಮತ್ತು ಬೇರೆ ಚೇಂಜ್ ಮಾಡಿಬಿಡ್ರಿ ಸರ್. ಯಾವ ಮಹಾಪೌರರಿಗೆ, ಉಪಮಹಾಪೌರರಿಗೂ, ಆಯುಕ್ತರಿಗೂ ಹಾಗೂ ಸಭೆಯಲ್ಲಿದ್ದ ಎಲ್ಲರಿಗೂ ನಮಸ್ಕಾರಗಳು. ಸರ್, ದರ್ಬಾರ್ ಹೌಸ್ 7 ವರ್ಷದ ಹುಡುಗ ಸರ್, ಸ್ಕೂಲಿಗೆ ಹೋಗೋದು ಹುಡುಗ ಸರ್. ನಾಯಕರನ್ನ ನೀವು 40 ಮಿನಿಟ್ಸ್ ಆಯ್ತು ಸರ್. ಇವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಯಾರ ಸರ್. ಪೂರಾ ಸೀರಿಯಸ್ ಐತೆ ಸರ್ ಹುಡುಗ. ಸರ್, ಇದನ್ನ ಎಲ್ಲಾ ವಾರ್ಡಿನ ಸಮಸ್ಯೆನೂ ಐತಿ. ಮೀಟಿಂಗ್ ದಾಗ ಚರ್ಚೆ ಆಗ್ತದೆ ಸರ್. 1% ಈ ಸಮಸ್ಯೆ ಬಗ್ಗೆ ಅಲ್ರಿ ಸರ್. ನಾ ಇದನ್ನ ಕೇಳಿ ಚರ್ಚೆ ಮಾಡಬಾರ್ದು ಮಾಡಿದ್ರೆ ಸರ್. ಇವಾಗ ಮತ್ತೆ ಆಗೈತೆ ನನ್ನ ಹೇಳಾಕೈತಿ ಸರ್. ಈ ಸಮಸ್ಯೆ ಬಗೆಹರಿತೈತೆ ಇಲ್ಲ ಸರ್? ಇಲ್ಲಾಂದ್ರೆ ಹೆಂಗ್ ಇದು ಮಾಡ್ಬೇಕು ನೀವು ಹೇಳಿ ಸರ್. ಮೇಡಮ್, ಈ ನಾಯಕರು ಬೈಕ್ ಸಂಬಂಧಪಟ್ಟಂಗೆ ಈಗ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ವೇದಿಕೆ ಸದ್ಯಕ್ಕೆ ನಾಯಕರ ಸಂತಾನ ಅದನ್ನು ಸದಸ್ಯರಿಗೆ ಮಾಡಿ ನಾಯಕರನ್ನ ಬಸ್ ಕಂಟ್ರೋಲ್ ಮಾಡಬೇಕಂತ ಸರ್ಕಾರ ನಡೆಸಿದೆ. ಆ ಪ್ರಕಾರ ಸುಮಾರು ಇಲ್ಲಿವರೆಗೆ 8,400 ನಾಯಕರನ್ನ ಅವ್ರಿಗೆ ಸ್ಟೆಲೈಸೇಷನ್ ಮಾಡಿ ಬಸ್ ಕಂಟ್ರೋಲ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್. ಯಾವ ಏರಿಯಾ ತಗೊಂಡ್ ಹೋಗಿರಿ ಸರ್? ಎಲ್ಲಾ ವಾರ್ಡ್ನಾಗ ಯಾವ ಏನೇನು ಜಾಗದಾಗ ಅಲ್ಲೇ ಅದಾವ ಸರ್. ಅಲ್ರಿ ಹೆಚ್ಚಾಗ್ಯಾವ ಸರ್. ಅಲ್ಲ 4 ನಾಯಿಗಳು 12 ನಾಯಿ ಆಗ್ಯಾವ ಸರ್. ಈ ಸಮಸ್ಯೆ ನೀವು ಅಲ್ಲಿ ಮಾಡೇ ಇಲ್ಲ ಅಂತ ಹೇಳ್ತೀವಿ ಸರ್. ಏನಂತ ವಿಷಯ ಏನಂದ್ರೆ, ಒಂದು ನಾಯಕರು ಶಿಫ್ಟ್ ಮಾಡಕ್ಕೆ ಅವಕಾಶ ಇಲ್ಲ ಮೇಡಮ್. ಪರ್ಮನೆಂಟ್ ಶಿಫ್ಟ್ ಮಾಡಕ್ಕೆ ಎಲ್ಲೂ ಅವಕಾಶ ಇಲ್ಲ. ಶಿಫ್ಟ್ ಮಾಡ್ಲಿಕ್ಕೆ ಸರ್ವೋಚ್ಚ ದಿಶೆ ಧರಿಸಿದ್ರು. ಒಳ್ಳೆ ಶಾಲೆ, ಕಾಲೇಜು, ಆಸ್ಪತ್ರೆ, ರೈಲ್ವೆ ಬಚ್ಚಾರು ಒಂದು 4 ಸಮಸ್ಯೆ ಆಗಿದ್ದು ಹೆಂಗ್ ಸರ್? ನಾವು ಕಾನೂನ ಕೈ ಕೊಡೋಕೆ ಅವಕಾಶ ಇಲ್ಲ ಮೇಡಮ್ ಈ ವಿಷಯದಲ್ಲಿ. ಯಾಕಂದ್ರೆ ನಾವು ಜಸ್ಟ್ ಬರೀ ನಾಯಕರನ್ನ ಶಿಫ್ಟ್ ಮಾಡಿದ್ರೆ ಆಪರೇಷನ್ ಮಾಡ್ಲಿಕ್ಕೆ ತಗೊಂಡೋರು ಎಮಿಷನ್ ತಗೊಂಡೋದ್ರೆ ನಮ್ಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ತಗೊಂಡೋಗಿ ಬೇರೆ ಶಿಫ್ಟ್ ಮಾಡೋದಿರ್ಬೋದು. ಆಗ್ತದೆ ಎಲ್ಲೆಲ್ಲ ಅವರು ಸಂಘ ಸಂಸ್ಥೆಗಳಲ್ಲ, ಪ್ರಾಣಿ ಸಂಘದವರು ಅವರು ಸಹಿತ ನಮಗೆ ಮೈಕ್ರೋಲ್ ಅಬ್ಸರ್ವ್ ಮಾಡ್ತಾರೆ. ನಾವು ಏನು ಮಾಡಕ್ಕಾಗಲ್ಲ. ಏನ್ ಕಾನೂನು ಇರ್ತಕ್ಕಂಥ ಏನ್ ಕಾಣಿಸಿದೆ ಆ ಪ್ರಕಾರ ಸದ್ಯಕ್ಕೆ ಮತ್ತು ಅವುಗಳನ್ನ ಎಬಿಸಿ ಮಾಡ್ತೀವಿ. 2ನೇ ಶಾಲೆ, ಕಾಲೇಜು ಮತ್ತು ಏನು ಪಬ್ಲಿಕ್ ಇರ್ತಕ್ಕಂಥ ಏನು 4 ರಿಸ್ಟ್ರಿಕ್ಷನ್ಸ್ ಇದಾವೆ ಸರ್. ಇದು ಆಗಿ ಸ್ಕೂಲ್ ಮುಂದೆ ಸರ್. ಅದು ಸ್ಕೂಲ್ ಹುಡುಗ ಸ್ಕೂಲಿಗೆ ಹೋಗೋ ಟೈಮ್ ಆಗಿದೆ ಸರ್. ಇವಾಗ ಜಸ್ಟ್ ಸರ್ 40 ಮಿನಿಟ್ಸ್ ಆಯ್ತು. ಕ್ಯಾಂಪಸ್ ಎಲ್ಲ ಕ್ಯಾಂಪಸ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸುಧಾಮೂರ್ತಿ ಮೇಡಮ್ ಅವರು ಒಂದು ಡಾಗ್ ಶೆಲ್ಟರ್ ಮಾಡಬೇಕಂತ ಒಂದು ಮೂರ್ನಾಪುರಲ್ಲಿ ಗೋಶಾಲೆ ಪಕ್ಕದಲ್ಲಿ ಒಂದು ಡಾಗ್ ಶೆಲ್ಟರ್ ಮಾಡ್ಲಿಕ್ಕೆ ಮನೆ ಗುರು ಪೂಜೆ ಕೆಲಸ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಅದು ಆಗಲಿಕ್ಕೆ ಇನ್ನೂ ಒಂದು 7 ತಿಂಗಳಾಗುತ್ತೆ. ಅಲ್ಲಿವರೆಗೆ ನಮಗೆ ಡಾಗ್ ಶಿಫ್ಟ್ ಮಾಡಲಿಕ್ಕೆ ಸುಮಾರು ಒಂದು 200 ಡಾಗ್ಗಳನ್ನ ನಾವು ಶಿಫ್ಟ್ ಮಾಡಲಿಕ್ಕೆ ಒಂದು ಟೆಂಪರರಿ ನಾವು ಅರೇಂಜ್ ಮಾಡಿದ್ವಿ ಮೇಡಮ್. ಇಲ್ಲಿ ಈ ನಮ್ಮ ಇಂಡಿ ರೋಡ್ ರಸ್ತೆ ಇರ್ತಕ್ಕಂಥ ಎಷ್ಟೊಂದು ಸೆಂಟರ್ ಮಾಡಿದ್ವಿ ಮೇಡಮ್. ಒಂದು 2 ನಾಯಿಗಳನ್ನು ನಾವು ಇರ್ತಕ್ಕಂಥ ಸ್ಕೂಲು, ಕಾಲೇಜು, ಕ್ಯಾಂಪಸ್ ಇರ್ತಕ್ಕಂಥ ನಾಯಿಗಳನ್ನು ಶಿಫ್ಟ್ ಮಾಡಲಿಕ್ಕೆ ಮಾತ್ರ ಕ್ರಮ ತಗೊಳ್ತಾ ಇದ್ವಿ.
ಈಗ ಪಬ್ಲಿಕ್ ಸರ್ ಇದು 2 ವರ್ಷ ಆಯ್ತು ಸರ್ ಬರೀ ಆದಾಯ ಇದಾಯ್ತು ಬರೀ ಇದಾಗಿದೆ ಸರ್ ಪ್ಲೀಸ್ ನಾ ಏನೋ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನನಗೆ ಇದು ಹೇಳಿಕೆ ಏನು ಬ್ಯಾಡ ಸರ್ ನನ್ನ ಸಮಸ್ಯೆ ಬಗೆಹರಿವಿ ಸರ್ ಮುಂದಿನ ಮೀಟಿಂಗ್ದಾಗ ಒಂದು ಅಟ್ಲೀಸ್ಟ್ 50% ಕಡೆ ಸಮಸ್ಯೆ ಬಗೆಹರಿದ್ರೆ ಅದಕ್ಕೆ ನಾನು ಥ್ಯಾಂಕ್ಸ್ ಸರ್ ನೆಕ್ಸ್ಟ್ ಮೀಟಿಂಗ್ ಒಳಗೆ ಸರ್ ನೆಕ್ಸ್ಟ್ ಪ್ರೋಗ್ರಾಮ್ ನೆಕ್ಸ್ಟ್ ಮಂತ್ ಸರ್ ವಾರ್ಡ್ ನಂಬರ್ 18 ಅದೇನಾಗಿದೆ ಮೇಡಮ್ ಮೊದಲು ಹೋಗಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಅವ್ರಿಗೆ ಮಕ್ಕಳು ಉಳಿದ ಪ್ರಯತ್ನ ಮಾಡಬೇಕ ಅವ್ರು ಮೇಡಮ್ ಇರಲ್ಲ ಅದ್ರ ಬಗ್ಗೆ ಕ್ಲಿಯರ್ ಆಗುತ್ತೆ ಅಲ್ಲೇ ಡಾಕ್ಟರ್ ನೆಕ್ಸ್ಟ್ ಮಾಹಿತಿ ಕೊಡಿ ಸರ್ ನೋಡಿ ಈಗ ನೀವು ವಿಸಿಟ್ ಮಾಡಿ ಹೋಗಿ ಆಮೇಲೆ ಯಾರು ಜೋರ ವಿಸಿಟ್ ಮಾಡಿ ಕೈ ಎಸೆದುಕೊಳ್ಳಿ ಮೇಡಮ್ ಅದಕ್ಕೆ ಏನಾದ್ರು ಹಾಸ್ಪಿಟಲ್ ವಿಸಿಟ್ ಮಾಡೋದು ಥ್ಯಾಂಕ್ಸ್ ಸರ್ ವಾರ್ಡ್ ನಂಬರ್ 18 19 20 24 25 26 ವಾರ್ಡ್ ಸರ್ ನೀರಿನ ಸಮಸ್ಯೆ ಬಹಳ ಇದೆ ಸರ್ 9ರಿಂದ बस्ती में संडास वाला बहुत तकलीफ है रोड में 2 साल से काम कर 2 साल से आधा काम हो थोड़ा काम रुके उसे दरबार करने नहीं दे रहा तुम्हें क्या म्युनिसिपल ये काम क्या है नगर सभा का काम है वो जगह भी नगर सभा का है तुम्हें सब कुछ पर छोड़े तो ಸರ್ಕಾರ ಜಾಗ ಇದೆ ನಮ್ದಲ್ಲ सरकार का इसका कॉर्पोरेशन का काम रिलीज को किया होंगे दरबार ಡಿಸಿ ಸರ್ ಮಾಲಕ ಮೇಡಮ್ ನಾನು ಕೋರ್ಟ್ ಕೇಸ್ ಫಾಲೋ ಮಾಡಿಲ್ಲ कोर्ट में आके कहते हैं कि वो लोग का जगह पे अवकाश की गति इज्जत का सवाल है रोड के ऊपर का सजा है तो मुझे पे सामने आ गया कागज का होगा मैं पूरे अवकाश का काम इसका का मुझे पे बंद करने लगा तुम कल जब क्या करते तुम्हें ಅದು ಚೆಕ್ ಮಾಡಿ ಬರ್ತಾರೆ ನಾವು ಮಾಡಿ बहुत तकलीफ है आप सबको ಬಂದು ಚೆಕ್ ಮಾಡಿ ನಿನಗೆ ಇದು सामू बहुत तकलीफ लगता है आपको 2 महीने तक अवकाश है 10 महीने का भाई करना पब्लिक बात में ना तो 10 हजार में ना तो कैसे तकलीफ में संदास नहीं तो नहीं उनको गरीब का है थोड़े ना आसपास कर दवा उपाय होगा ಇವಾಗ ಬಂದಿದ್ರು ಇವಾಗ वो मामले हो क्या इसको फैसला करना चाहिए ಇವಾಗ ಬಂದು ಯಾಕೆ ಆಗಿಲ್ಲ ಲಾಸ್ಟ್ ಒಂದು 2 ಮೀಟಿಂಗ್ ಎಲ್ಲ ಲಿಸ್ಟ್ ನೋಡಿವಿ ಪಿವರ್ಸ್ ಟ್ಯೂಬಿಕ್ ಟೈಲ್ಸ್ ಎಲ್ಲ ಹಾಕೊಂಡಾರ ಅದೆಲ್ಲ ಜನರಲ್ ಎಮರ್ಜೆನ್ಸಿ ಬರ್ತಾರೆ ಅಂತವರೆಲ್ಲ ಅದಕ್ಕೆ ಅವಕಾಶ ಕೊಟ್ಟು ಈಗ ಒಂದು ಎಮರ್ಜೆನ್ಸಿ ಕೆಲಸ ಮಾಡೋ ಓಟ್ ಕೆಲಸ ಜನರಲ್ ಮಾಡಿ ಕೊಡ್ತಾ ಇಲ್ಲ ಸೊ ದಯವಿಟ್ಟು ಒಳಗೆ ಜನರು ಕೇಳ್ತಾರೆ ಸರ್ ಮನೆ ಮುಟ್ಕೊಂಡಿಲ್ಲ ಆಮೇಲೆ ಎಲ್ಲರಿಗೆ ಸಂಸ್ಥೆಗಳು ಮುಂದೆ ವ್ಯವಸ್ಥೆ ಸಂಘ ಸಂಸ್ಥೆಗಳು ಮುಂದೆ 4 ಲಕ್ಷ 5 ಲಕ್ಷ ಯೂಸಿಡಿ ಪ್ರಾಬ್ಲಮ್ ಕೊಡೋದಾಗ ಆಮೇಲೆ ಎಲ್ಲಿ ಬೀದಿ ದಿಕ್ಕೋದು 15 ಫೈನಾನ್ಸ್ನಾಗ 2 ವರ್ಷ 60 ಲಕ್ಷ ಬೆಳಿತೀರಿ ಹೋಗ್ತೀರಿ ಏನು ಹೋಗ್ತೀರಿ ಮಾಡ್ತೀವಿ ಹೊಸ ಕರೆದಿರಿ ಮತ್ತೆ ಒಳ್ಳೆ ಬಿಸಿನೆಸ್ ಶುರು ಮಾಡಿದ್ರೆ ಮತ್ತೆ ಸೆಟ್ ಆಗಿರ್ತದೆ ಸರ್ ನನಗೆ ಇಂಡಿವಿಜುವಲ್ಗೆ ಒಂದು ಹೇಳಿ ಸರ್ ಸರ್ ಹೇಳಿದ್ರೆ ಹೇಳಿ ಬಟ್ 1 ಲಕ್ಷಕ್ಕೆ ಯಾರೇ ದಯವಿಟ್ಟು ಎಲ್ಲ ಸದಸ್ಯರು ಗಮನ ಕೊಡಿ 1 ಲಕ್ಷಕ್ಕೆ ಯಾವ್ದಾದ್ರು ಫೀಸರ್ ಕೊಡ್ಬೇಕಂದ್ರೆ ನೀವು 10 ಸಾವಿರ ವಿಚಾರ ಮಾಡ್ತೀರಿ 60 ಲಕ್ಷಕ್ಕೆ ರಿಟರ್ನ್ ಹೋಗ್ಬಿಟ್ಟ ನೀವು ಆಯುಕ್ತರು ಮತ್ತೆ ಮೇಯರ್ ಏನ್ ಮಾಡ್ತಿದ್ದೀರಿ 60 ಲಕ್ಷ ಬೀದಿ ದೀಪ ಮೊನ್ನೆ ನಾವು ಒಳಗೆ ಕಿವಿ ಕಟ್ ಮಾಡಿ ಬಂದಾರ ಅಂತ ನಾವು 60 ಲಕ್ಷ ರಿಜೆಕ್ಟ್ ಆಗಿ ಹೊರಗೆ ಬೇರೆ ಮಾಡ್ತಾವ್ ನೀವೇನ್ ಮಾಡ್ತೀರಿ ಸರ್ ನೀವು ಗಮನಿಕ್ಕಿಲ್ಲ ನಾವು ಫೈಲ್ ಅಪ್ರೂವ್ ಮಾಡಿಸೋ ನಡಲ್ಲೇ ಅವರು ಈಗಾಗಲೇ ನಾನು ಚೆಕ್ ಮಾಡ್ಸಿದ್ದೀನಿ ಸರ್ ನಾನು ಸಾಯಂಕಾಲ ಕರ್ಕೊಂಡು ಮಾಡೋದಿಲ್ಲ ದಯವಿಟ್ಟು ದಯವಿಟ್ಟು ಹಳೆದಾಗ ಓಟ್ ಕೆಲಸ ಆಗಿರುತ್ತೆ ನಮ್ಮನ್ನು ಸಂದೇಶಪುರ ಹೋಗ್ಬಾರ್ದು ಸರ್ 20-23 ಲಕ್ಷದ ಎಮರ್ಜೆನ್ಸಿ ಹಾಕೊಡ್ರಿ ಅದ್ರ ಬಗ್ಗೆ ನೀವೇ ಸಮಸ್ಯೆ ಜನರಲ್ ಫಂಡ್ ದಯವಿಟ್ಟು ಕೊಡ್ರಿ ಏನಾಗಿಲ್ಲ ಯಾಕೆ ತುಂಬ್ತಾರೆ ಜನರಿ ಈಗ ಇನ್ನೊಂದ್ಸರಿ ಓಟ್ ಕೆಲಸ ಮುಂದಿನ ಸರಿ ಕಂಟ್ರೋಲ್ ಮಾಡಬೇಕು ಮುಂದಿನ ವರ್ಷ ಕಂಟ್ರೋಲ್ ಮಾಡತ್ರಿ ಸರ್ ನೀವೇ ಹೇಳ್ರಲ್ಲ ಕೊಡ್ತಿದ್ದು ಹೇಳ್ರಿ ಈಗ ಆಯುಕ್ತರು ತಮ್ಮ ಅಭಿಪ್ರಾಯ ಹೇಳ್ಯಾರ ಮಾಪವರು ತಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ ಮಾಹಿತಿ ಅದು ನಡುವೆ 10% ನೋಡ್ರಿ ಆಯುಕ್ತರು ತಮ್ಮ ಅಭಿಪ್ರಾಯ ಹೇಳ್ಯಾರ ಪೂಜೆ ಮಹಾಪೌರು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಒತ್ತಾಯ ಮೇರೆಗೆ ತಾವು 30 ಲಕ್ಷ ಜನರು ಕೊಡಬೇಕು ಹೇಳ್ರಿ
ಹಿಂದೆ ಯಾರು ಕೊಟ್ಟಿದ್ದಾರೆ ಕೊಡ್ಬೇಡ್ರಿ ಕೊಡೋದು ಕೊಡ್ರಿ ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ನಾವು ಹಿಂದಿನ ವರ್ಷ ನಾವೇನು ಕೆಲಸಗಳು ಹಾಕಿಲ್ಲ 8-10 ಕೋಟಿ ಚಂದ್ರಪ್ಪ ಫಂಡ್ನಾಗ ಹಾಕ್ಯಾರ ಈಗ ಒಂದು 20-30 ಲಕ್ಷ ರೂಪಾಯಿ ಹಾಕಾಗತ್ತಿಲ್ಲ ಮಾಸ ನಂತರ ಮಾತಂದ್ರೆ ರೀಸೆಂಟ್ಲಿ ಎನ್ಕರೇಜ್ಮೆಂಟ್ ಆಗಿದೆ ಅದು ತಾಜೋಗಿನ ಹೋಟೆಲ್ನಿಂದ 4 ನಂಬರ್ ಸ್ಕೂಲ್ ತನ ಆಗಿದ್ರಿ ಅದು ಅರ್ಧ ಮುರ್ಧನ ಮಾಡಿದ್ರಿ ಅದು ವಿಸಿಟ್ ಮಾಡ್ರಿ ಸರ್ ಎಲ್ಲ ಓಕೆ ಪಜಲ್ ಏನಪ್ಪ ಏನಾಗಿದೆ ಪಜಲ್ ಸರ್ ಕಲ್ತಿವಿ 15 ಡೇಸ್ ಅವ್ರು ಬೇಗ वो आधा साल ही हुआ है सर काम विजिट करो सर जल्दी से वो क्या पूरा जो भी हो उसको मार्किंग करे जो वाइशन करे नहीं सर और एक बिल्डिंग है उसका भी अभी कुछ हुआ है विजिट करना जो बिल्डिंग है ना वो बिल्डिंग का सही होले ಚಿತ್ರಗಿ ಅಲ್ಲಿಗೆ ಆಮೇಲೆ ಬಜೆಟ್ ಲಿಸ್ಟ್ ಮಾಡ್ರಿ ನಾನು ಬ್ರೇಕಪ್ ಮಾಡಿ ಬಿಲ್ಡಿಂಗ್ ಬ್ರೇಕಪ್ ಮಾಡಿ ಬ್ರೇಕಪ್ ಮಾಡ್ತೀರಿ ಆಯ್ತಾ ಬರೀಬೇಡಿ ಮೇಡಮ್ ಮಾತಾಡ್ತಾರೆ ಈಗ ನೋಡಿ ಮೇಡಮ್ ಸ್ಟಾರ್ಟ್ ಮಕ್ಕಳಲ್ಲಿ ನಾನು ದೊಡ್ಡ ಪ್ರೊಸೆಸ್ ಬ್ರೇಕಪ್ से बिल्डिंग करते सर नेक्स्ट प्रॉब्लम कसा गाड़ी का पूजा होगी कितने दिन हुआ सर हम कसा गाड़ी पूजा इधर हो के ओपनिंग होती कितने दिन हुआ सर नहीं कसा गाड़ी नहीं सर 1 मंथ हुआ पूजा हो के लेकिन अभी तक हमारे वार्ड में कसा गाड़ी 3 दिन 4 दिन एक बार आती सर हमारा कमर्शियल वार्ड है सर सुपरवाइजर को कॉल भी करते हैं ड्राइवर ने रिपेयरिंग को गया है इतना ही बोलते हैं सर ಚೆಕ್ ಮಾಡ್ತೀವಿ ಏನಾಗಿದೆ ಅಲ್ಲ ಮುಂದಿನ ಅಡ್ಡಾಡಬೇಕು ಮೇಲೆ ಒಟ್ಟು ಎಲ್ಲಿ ಕಸದ ಪಾಪ ಎಲ್ಲ ಮುಂದಿನ ಅಡ್ಡಾಡಬೇಕು ಯಾರು ಸಾಮಾನು ಕೊಟ್ಟರು ಅಡ್ಡಾಡಬೇಕು ಬೆಳಿಗ್ಗೆ ಅಡ್ಡಾಡಿಸ್ಬಾರಿನ ಎಲ್ಲ ಒಟ್ಟ ಸಮಸ್ಯೆ ಕಸದ ಬರಬಾರ್ದು ಓಕೆ ಸರ್ ಮುಂಜಾನೆ ಕಸ ಗಾಡಿ ಮುಂಜಾನೆ ಬರ್ಬೇಕ್ರಿ ಇವ್ರ ಸಂಜಿಗೆ ಬರ್ತಾರೆ ಅದ್ ಫಸ್ಟ್ ಪ್ರಾಬ್ಲಮ್ ಅದೇ सब बेरिंग आ जाए नेक्स्ट 28 सर वो केसी मार्केट में एलईडी लाइट नहीं है सर गांधी चौक पुलिस स्टेशन से भी हम लेकर आए हैं कि एलईडी लाइट बताने के बाद ही हम कैमरा लगाए तो कैप्चर होता है करके केसी मार्केट से लेकर गवर्नमेंट स्कूल तक एक ही 2 ही एलईडी लाइट है सर ಚೆಕ್ ಮಾಡಿ सर विजिट ಮಾಡ್ರಿ एलईडी लाइट खाता ಕೇಳ್ರಿ सर और इधर ताजमोड़ी रोड अब्दुल रज़ाक दरगाह वहाँ पे सर पानी आने के बाद गटर ओपन किए उधर झोपड़पट्टी एरिया है सर वहाँ पे स्मेल बहुत आ रहा है सर काम तो किए हैं लेकिन उससे कंप्लीट नहीं किए हैं सर ओपन ही है सर वो उसका सोल्यूशन क्या है सर अभी देखो पूरा ओपन करके वो करना उसको ऊपर से ना हो ओपन ही है सर वहाँ पे
ओपन है, आने जाने प्रॉब्लम हो रहा है, वहाँ लोग की खर्ची वो डाल के ये करें, लेकिन आप सजेशन करना नहीं सकते। नहीं वो फंसी डालने के लिए मैं ये केस कराने के लिए बोला मैं जी को और एक बार सुबह स्टार्ट करने के लिए कब आते कब विजिट करेंगे सर? विजिट करके बोला मैं एडब्ल्यू जी को तो फंसी डालने के लिए क्योंकि हम बन गए वो जो तक वो पूरा ओपन डे को फंसी डालने के बोला और इस्तेमाल करके सर का पूरा डेली करता तो बोलो सर नेक्स्ट टाइम बढ़ेगा नेक्स्ट सर वो हम्बल रिक्वेस्ट है सर, झोपड़पट्टी एरिया है सर, वो जल्दी से जल्दी काम करो जल्दी से। एक दो दिन का तो सबसे पैसा सर सच्चे सकते हैं मैं लोग को मौका दे सर बनेगा और भाई वो तो होता देगा ಫಸ್ಟ್ ವಾರ್ಡ್ಗಳ ಬಗ್ಗೆ ಸಮಸ್ಯೆಗಳು ವಾರ್ಡ್ಗಳಿಸ್ಕೊಡ್ರಿ ಆಫೀಸರ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ, ಪೂಜಾ ಮಹಾಪೌರರೇ ಉಪ ಮಹಾಪೌರರೇ ಆಯುಕ್ತರಿಗೆ ತಮ್ಮ ಮಾಹಿತಿ. ಈಗ ನಮ್ಮಲ್ಲಿ ಸ್ಟಾಫ್ ಕೊರತೆ ಅಂತ ಹೇಳ್ತಿರ್ತಾರೆ ನಮ್ಮ ಕಮಿಷನರ್ ಸಾಹೇಬರು. ಆ ಸ್ಟಾಫ್ ಏನ್ ಕೊರತೆ ಇದೆ ಸ್ವಲ್ಪ ಎಲ್ಲಾರು ಹಾಕಿ ನಮ್ಮ ಮುನ್ಸಿಪಲ್ ಪಾಸ್ ಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಆಮೇಲೆ ಇನ್ನೊಂದು ವಿಚಾರ ಸರ್, ತಮ್ಮ ಇದಕ್ಕೆ ಬರ್ತದೆ, ತಮ್ಮ ವ್ಯಾಪ್ತಿಗೆ ಬರ್ತದೆ ಇದು. ಈ ಗ್ರಂಥಾಲಯಗಳು ಎಷ್ಟಿದಾವೆ ಬಿಜಾಪುರದಲ್ಲಿ, ಆ ಗ್ರಂಥಾಲಯಗಳ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಇಂಟ್ರೆಸ್ಟ್ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ವಿಸಿಟ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಂತೀನಿ ಸರ್. ಈಗ ಗ್ರಂಥಾಲಯಗಳ ಬಗ್ಗೆ ಬಹಳ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನನಗೆ ನನಗೊಂದು ಲೆಟರ್ ಬಂದಿದೆ ಸರ್. ಅಲ್ಲಿ ಏನೋ ಒಂದು ವ್ಯವಸ್ಥೆ ಸರಿ ಇಲ್ಲ, ಒಂದು ಬುಕ್ ಖರೀದಿಗಳು ಏನಾಗ್ತದೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೋಗಿ ತಾವು ಅಧ್ಯಯನ ಮಾಡಿ ಇದು ಎಲ್ಲ ನಮ್ಮದ್ರಲ್ಲಿ ಇಟ್ಟಿದ್ದೀನಿ ಸರ್. ಇದ್ರ ಬಗ್ಗೆ ತಾವು ಆಯುಕ್ತರು ಸ್ವಲ್ಪ ತನಿಖೆ ಮಾಡಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಹಿಂದೆ ಇದ್ದಂತ ಒಬ್ಬ ಮನು ಜಯಪ್ರಕಾಶ್ ಅಂತ ಒಬ್ಬ ಅಧಿಕಾರಿ ಏನು ಒಂದು ಬುಕ್ಸ್ಗಳು ಖರೀದಿನಲ್ಲಿ ತುಂಬಾ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ಇದರಲ್ಲಿ ಎಲ್ಲಾ ತಮ್ಮ ಲಿಸ್ಟ್ ಅಲ್ಲಿ ಇದೆ. ಇದು ತಾವು ತಮ್ಮ ಗಮನ ಕರ್ಸ್ಕೊಂಡು ಇದನ್ನ ತಾವು ಇದನ್ನ ಖುದ್ದಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಕೊಟ್ಬಿಡ್ರಿ ನಾನು ಎಲ್ಲ ಡೀಟೇಲ್ಸ್ ಇದರಲ್ಲಿ ಇಟ್ಟಿದ್ದೀನಿ ಸರ್. ಶೀಘ್ರವಾಗಿ ಇದ್ರ ಬಗ್ಗೆ ತಾವು ತನಿಖೆ ಮಾಡಬೇಕು. ತಮ್ಮ ವ್ಯಕ್ತಿಗೆ ಬರ್ತದೆ ಸರ್. ಈ ಖಾತೆ ಬಗ್ಗೆ ಈಗ ಜನರಿಗೆ ಬಹಳ ತೊಂದರೆ ಆಗಿದೆ. ಈಗ ಪರಿಚಯ ಮಾಡ್ಕೊಳ್ಳೋದು ನಿಮಿಷ ನಾನು ಮುಗಿಲಿ, ಆಮೇಲೆ ಮಾತಾಡೋದು. ನೀವು ಯಾರು ನಮಗೆ ಗೊತ್ತ, ಪ್ಯೂನ್ ಯಾರನ್ನು ಗೊತ್ತಿಲ್ಲ, ರೇಖನೂ ಗೊತ್ತಿಲ್ಲ, ಐಡಿಯಲ್ಲೂ ಗೊತ್ತಿಲ್ಲ. ಪೂಜೆ ಮಾತಾಡೋಣ ಮಾತಾಡ್ರಿ. ಬೇರೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಸರ್. ನೋಡ್ರೆ ಒಂದ್ ನಿಮಿಷ ಈ ಚಂದ್ರಿಗೆ ಅಜೆಂಡಾ ಇದು ಸಾಮಾನ್ಯ ಸಭೆಯಲ್ಲಿ ಸೈಡಿಂದ ಹೋಗೋಣ. ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾಗಿ ನಾ ಕಿಶೋರ್ ಮಾತಾಡಿದ್ರೆ ದಯವಿಟ್ಟು ಯಾವುದೇ ಖರೀದಿಗಳು ಏನು ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ತಾವು ಪೂಜಾ ಮಹಾಪೌರರು ಆಯುಕ್ತರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ ಸರ್. ಆಮೇಲೆ ವಾರ್ಡ್ಗಳ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನ ನೀವೇನು ವಾರ್ಡ್ಗಳು ಒಂದು ಎರಡು ವಾರ್ಡಿಂದಾನೆ ಸ್ಟಾರ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ ನೋಡಿ ಸರ್. ವಾರ್ಡ್ಗಳ ಸಮಸ್ಯೆ ಬಹಳ ಇದಾವೆ, ಮುಗಿಲಿ ವಾರ್ಡ್ ವೈಸ್ ತಗೊಳ್ರಿ ಸರ್. ಸರ್ ಫೋನ್ ಹಚ್ಚಿದ್ರೆ ಫೋನ್ ವಿಷಯ ಯಾವ್ದಕ್ಕೂ ರಿಸ್ಪಾನ್ಸ್ ಇಲ್ಲ ಸರ್. ಹಾ ಸರ್ ಎಲ್ಲರೂ ಮಾಡ್ಬೇಕು ಸರ್. ನಾಗಲಾಗ ಬದಲಾಗ್ತದೆ ಇಂಜಿನಿಯರ್ ಸ್ಪೆಷಲ್ ಇಂಜಿನಿಯರ್ ಸೆಕ್ಷನ್ ಒಳಗೆ ಯಾವ ಸದಸ್ಯರಿಗೂ ಕಿಮ್ಮತ್ತಿಲ್ಲ ಅಂತ ಭಾಳ ನಿಮ್ಮದೇ ಸಮಸ್ಯೆ ಹಿಂಗೈತಾರ ನಮ್ದೇ ಆಗಿರ್ಬೇಕು. ಈಗ ಎಲ್ಲರೂ ನಿಮ್ಮದೇ ಹಿಂಗೈತಾರ ನಮ್ದೇ ಆಗಿರ್ಬೇಕು. ನಾನು 35 ಜನ ಮಾತಾಡಿದ್ದೀನಿ ಸರ್. ನನ್ನ ಸಮಸ್ಯೆ ನಾನು ಹೇಳ್ತೀನಿ ಸರ್. ಆದ್ರೆ ನಾನು ಸಪೋರ್ಟ್ ಮಾಡಿದ್ದೀನಿ ನಿಮಗೆಲ್ಲರಿಗೂ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಲ್ಲ ಸರ್. ಮತ್ತೆ ನಾನು ಯಾರಿಗೆ ಹೇಳಿ ನೋಡೋದು, ನಾನು 35 ಜನ ಹೇಳಿದ್ರೆ ನೀವು ಮತ್ತೆ ಎಲ್ಲಿ ಮಾತಾಡ್ತಿದ್ದೀರಿ ಸರ್. ಅದೇ ಹೇಳಿ. ಅದಕ್ಕಾಗಿ ನಾವು ನೀರಿನ ಸಮಸ್ಯೆ ವಾರ್ಡ್ನಲ್ಲಿ ಬಹಳ ಇರೋದಿಲ್ಲ. ನಾವು ಪೂಜೆ ನಾವು ಕೂಡಿ ನಿಂತ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ ಅನ್ನು ಮಾಡಿ ವಾರ್ಡ್ ವೈಸ್ ತಿರುಗಿ ನೀರಿನ ಸಮಸ್ಯೆನ ಬಗೆಹರಿಸಬೇಕು. ಮತ್ತೆ ಲೈಟಿನ ಸಮಸ್ಯೆ
ಮೇಜರ್ ಬಹಳ ಅಂದ್ರೆ ನಾವೆಲ್ಲ ಕೇಳೋದೇ ಮಹಾಪೌರರೇ ಮಹಾಪೌರರೇ 19 ಭಾಳ ಮಾತಾಡೋದು ಭಾಳ ಮಾತಾಡೋದು ಮನತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಗೆ ಎಲ್ಲ ಭಾಳ ಮಾತಾಡಿದ್ರಿಂದ ದಯವಿಟ್ಟು ಆಕೆ ಮನತಾಯಿ ಧೋರಣೆ ನಮಗೆ ಮಾಡಬೇಕು. ಮಹಾಪೌರರೇ ಹಾಗೂ ಉಪಮಹಾಪೌರರೇ ಈಗ ಇಲ್ಲ ನನ್ನ ಸಮಸ್ಯೆ ಬಹಳ 18ನೇ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ ಅದು ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ ಯುಜಿಡಿ ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ ಜಿಬಿ ಮೀಟಿಂಗ್ ನಲ್ಲೇ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು ನಾವು ಒಬ್ಬ ಮಹಾನಗರ ಪರಿಷತ್ ಸದಸ್ಯರಾಗಿ ಯಾವುದೋ ಮನೆ ಮುಂದೆ ಒಂದು ಈ ಯುಜಿಡಿ ಕ್ಯಾಪ್ ಹೋಗಿರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ ಕೈಲಿ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ ಕೈಲಿ ಆಗಿಲ್ಲ ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರ, ನಾವು ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾದ್ರೆ 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ಅವರು ಒಂದಿಷ್ಟು ಅಜೆಂಡಾ ಒಳಗೆ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ದಂಡ ಹಾಕೋದಂತ ಒಂದು ಇದು ಮಾಡಲಾಗ್ತದೆ. ಈ ವಿಷಯ ಒಳಗೆ ಬರ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಸರ್, ಆಯುಕ್ತರೆ, ಒಂದು ಸಂಪು ಕಟ್ಟಕ್ಕೆ ಇದಾಗಿದೆ, ಆರ್ಡರ್ ಆಗಿದೆ ಅಲ್ಲಿ 20 ನಂಬರ್ ವಾರ್ಡಲ್ಲಿ. ಆದಷ್ಟು ಬೇಗ ಸಂಪೂರ್ಣ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು ಡಬ್ಲ್ಯೂ ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಸಂಪೇನ ಐತಿಲ್ಲ ಅದು ಮಾಡಬೇಕು. ಅದು ಸ್ಯಾಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೂ ಬಹಳ ಅನುಕೂಲ ಆಗ್ತದೆ ಸರ್. 18, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇಲ್ಲಿ ಇವರು ಏನ್ ಹೇಳ್ತಾರೆ, ಇಲ್ಲಿಗಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತಾರೆ. ಇಲ್ಲಿಗಲಿ ಕನೆಕ್ಷನ್ ಕೊಟ್ಟವ್ರು ಯಾರು ಅವ್ರನ್ನೂ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಲ್ಲಿಗಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿ ಹಾಕಿದ್ರೆ ಅದು ನಮ್ಗೆ ರೆವೆನ್ಯೂನೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಏನ್ ಇನ್ನೊಂದು ಪೇಪರ್ ಮೇಲೆ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸೌಂದರ್ಯ ಇದೆ ವಿಷಯದಿಂದ ಅದರೊಳಗೆ ಲೇಬರ್ ಸಮಸ್ಯೆ ಇಡೀ ನಮ್ದು ಬಹಳ ದೊಡ್ಡ ಸರ. ಲೇಬರ್ ಸಮಸ್ಯೆ ಬಹಳ ಇದೆ. ಬರೀ 6 ಜನ ಇದ್ದಾರೆ. ಆಯುಕ್ತರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಆಮೇಲೆ ಸರ್, ಒಂದು ನಮ್ಮ ವಾರ್ಡ್ ನಲ್ಲಿ ಕಸ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು. ಇದುವರೆಗೂ ಅದು ಉಪಯೋಗ ಮೊನ್ನೆ ಆಯುಕ್ತರಿಗೆಲ್ಲ ಹೇಳಿದೆ, ಅದನ್ನ ಒಂದು ಇದು ತಗೊಂಡ್ಬಂದು ಹಂಗಾದ್ರೆ ಕಷ್ಟ ತೆಗೆದು ಪೇಲಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು 19 ಬರ್ತದೆ.